ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂದೆ ಈ ಥರ ಶೇಪ್ ಕೊಟ್ಟಿದ್ದೀನಿ. ಸ್ವೀಟ್ ಹಾರ್ಟ್ ಶೇಪಲ್ಲಿ ಸ್ಲೀವಿಗೆ ಸ್ವಲ್ಪ ಕಟ್ ವರ್ಕ್ ಕೊಟ್ಟಿದ್ದೀನಿ ಮತ್ತು ಬ್ಯಾಕಲ್ಲಿ ಸ್ಕ್ಯಾಲಪ್ ಶೇಪ್ ಕೊಟ್ಟಿದ್ದೀನಿ. ಸೊ ಇದು ತುಂಬ ಸಿಂಪಲ್ಲಾಗಿ ಕಟಿಂಗ್ ಮಾಡಿದ್ದೀನಿ, ತುಂಬ ಲಾಂಗ್ ವಿಡಿಯೋ ಇಲ್ಲ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನ. ಇದು ಒಂದು ಸೀಮಂತಕ್ಕೋಸ್ಕರ ನಾನು ಭಾನುವಾರ ಹುಟ್ಟಿದ ಸೀರೆ, ಅಂದರೆ ಇವತ್ತೇ ನೆನ್ನೆ ವಿಡಿಯೋ ಎಡಿಟ್ ಮಾಡಿರ್ತೀನಿ, ಇವತ್ತು ಸೋಮವಾರ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಇದ್ರ ಪ್ರೈಸ್ ಕೇಳಿದ್ರಂತೂ ನೀವು ಶಾಕ್ ಆಗ್ತೀರಾ, ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿತ್ತು. ನೋಡಿ ನಾನಿನ್ನು ಬಿಲ್ಲು ಕಿತ್ತಿಲ್ಲ. 290 ಅಂದರೆ 300 ರೂಪಾಯಿಗೆ 10 ರೂಪಾಯಿ ಕಡಿಮೆ ಅಷ್ಟೇ ಇದ್ರ ಬೆಲೆ. ಆದರೆ ಇನ್ನೊಂದು ತಮಾಷೆ ಏನಂತ ಅಂದರೆ ಇದ್ರ ಬೆಲೆ 300 ರೂಪಾಯಿಗೆ 10 ರೂಪಾಯಿ ಕಡಿಮೆ. ತುಂಬ ಲುಕ್ಕಿದೆ ಅಂತಲೇ ತಗೊಂಡೆ. ಬಟ್ ಇದು ಪಕ್ಕಾ ಮ್ಯಾಚು ಪೆಟಿಕೋಟ್ ಬೇಕಾಗಿರೋದ್ರಿಂದ 220 ಕೊಟ್ಟು ಸ್ಯಾರಿ ಪೆಟಿಕೋಟ್ನ ತಗೊಂಡೆ. ಓಕೆನಾ. ನಮ್ಮದು ಚನ್ನರಾಯಪಟ್ಟಣದ ಪಕ್ಕ ಸಂಗೀತದಲ್ಲಿ ತಗೊಂಡಿದ್ದು. ಬನ್ನಿ ಕಟಿಂಗ್ ಮಾಡೋಣ. ನಾನು ಸ್ವಲ್ಪ ದಪ್ಪನೇ ಇದ್ದೀನಿ, ಸೊ ನನಗೆ 24-23 ಇಂಚು ಫುಲ್ ಮೆಜರ್ಮೆಂಟ್ ಬೇಕು ನನಗೆ. ಸ್ಲೀವನ್ನು ನಾನು ಪ್ಲ್ಯಾನ್ ಮಾಡಿ ಯಾವ ಥರ ಸ್ಟಿಚ್ ಮಾಡೋದು, ಯಾವ ಥರ ಇದೆ ನನ್ನ ಹತ್ರ. ಮಾಮೂಲಿ ಎಲ್ಬೋ ಸ್ಲೀವು ಆಲ್ಮೋಸ್ಟ್ ಈಗ ಅದೇ ರನ್ನಿಂಗ್ ಇರೋದ್ರಿಂದ ಅದು ಇತ್ತಲ್ವ, ಹಾಗಾಗಿ ಸ್ವಲ್ಪ ಮೇಲ್ಗಡೆ ಬಫ್ ಬರಲಿ, ಕೆಳಗಡೆ ಸ್ವಲ್ಪ ಸಿಲ್ವರ್ ಬಾರ್ಡ್ರ್ ಇತ್ತಲ್ಲ, ಹಾಗಾಗಿ ಈ ಥರ ಶೇಪ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಅದಕ್ಕೇನು ಕ್ಯಾನ್ವಾಸ್ ಏನು ಬೇಡ, ಹಾಗೆ ಕೂರುತ್ತೆ ಅಂತ ಅನ್ನಿಸ್ತು ಸ್ಟಿಚ್ ಮಾಡಬೇಕಿದ್ರೆ. ಹಾಗಾಗಿ ಕ್ಯಾನ್ವಾಸ್ನ ಯೂಸ್ ಮಾಡಲಿಲ್ಲ. ಇಲ್ಲಿ ನಾನು ಕಟಿಂಗ್ ಮಾಡಬೇಕಿದ್ರೆ ಲೈನಿಂಗ್ನ ಕ್ಯಾನ್ವಾಸ್ಗೋಸ್ಕರ ಡಬಲ್ ಸೈಡು ಒಂದು ಸೈಡು ಐರನ್ ಮಾಡಿ ಸ್ಟಿಚ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಡಬಲ್ ಸೈಡು ಶೇಪ್ನ ತಗೊಂಡೆ. ಆದರೆ ನಾನು ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ. ಓಕೆನಾ. ನನಗೆ ಆಲ್ಮೋಸ್ಟ್ ಬ್ಯಾಕ್ ಲೆಂತ್ ಬಂದು 15 ಇಂಚು 15.5 ಒಳಗಡೆ ಇರುತ್ತೆ. ನನಗಿದು ಬಟ್ಟೆನೂ ಸ್ವಲ್ಪ ಕಡಿಮೆ ಇದೆ ಅನ್ನೋ ಫೀಲ್ ಇರ್ತಿತ್ತು. ಹಾಗಾಗಿ ಇದು ಬೋಟ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ ಬಂದು 7.5, ಅಂದರೆ ಶೋಲ್ಡರ್ 15 ಇದೆ ಒಟ್ಟು. ಹಾಗಾಗಿ ನಾನು 7.5 ಫ್ರಂಟಲ್ಲಿ ಸ್ವೀಟ್ ಹಾರ್ಟ್ ಶೇಪ್ ತೆಗ್ದಿದ್ದೀನಿ. 7 ಇಂಚ್ಗೆ ತೆಗ್ದಿದ್ದೀನಿ. ಯಾಕಂತಂದರೆ ಬ್ರಾಡ್ ಜಾಸ್ತಿ ಬರುತ್ತಲ್ವ, ಶೋಲ್ಡರಲ್ಲಿ ನಾನು 4 ಇಂಚು ಕೊಟ್ಕೊಂಡಿರ್ತೀನಿ. ಹಾಗಾಗಿ ಮೆಜರ್ಮೆಂಟ್ ಬಂದು ಮೈನಸ್ ಅದೇ ಎದೆಯ ಸುತ್ತಳತೆ ಬಂದು 40 ಇದೆ. ಹಾಗಾಗಿ 10ಕ್ಕೆ ತಗೊಂಡೆ. ಕಂಕ್ಳು ಸುತ್ತಳತೆ ಬಂದು 18.5, ಅಂದರೆ ನಂದು ತೋಳು ಸಣ್ಣ ಇದೆ. ಸೊ ಹಾಗಾಗಿ 18.5 19 ಒಳಗೇ ಬೇಕು. ಹಾಗಾಗಿ ನಾನು ಅದನ್ನು ರೌಂಡ್ ಅಪ್ ಮಾಡಿರ್ತೀನಿ. ಇದು ಆಲ್ಮೋಸ್ಟ್ ನಿಮಗೆಲ್ಲ ಟೈಲರ್ ಆಗಿದ್ದರೆ ಇದು ನಾನು ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ ಅನ್ಕೋತೀನಿ. ಇವತ್ತು ನಾನು ಏನು ಹುಟ್ಟಿದ್ದೆ ಅಲ್ವಾ ಭಾನುವಾರ, ಇವತ್ತು ಸೀರೆನ ನೋಡಿ ಎಷ್ಟು ಕಡಿಮೆ ಸೀರೆಗೆ ಬ್ಲೌಸಿಂದನೇ ಲುಕ್ಕು ಅನ್ನೋ ರೀತಿ ಹೇಳಿದರು. ಒಂದು ಮಿನಿಮಮ್ ಒಂದು 4-5 ಜನನೇ ಹೇಳಿದರು ತುಂಬ ಚೆನ್ನಾಗಿ ಕಾಣಿಸ್ತೈತೆ ಸೀರೆ, ಅಷ್ಟು ಕಡಿಮೆದು ಅಂತಲೂ ಅನಿಸಲ್ಲ, ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗೈತೆ ಅಂತ. ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು. ನಾನು ಬ್ಯಾಕಲ್ಲಿ ಯಾವ ಡಿಸೈನ್ ಹೊಲಿಯೋದು ಅಂತಲೇ ಫೀಲ್ ಆಯ್ತಿತ್ತು. ನಾನು ಡೈಲಿ ವೀಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ನಲ್ವ. ಸಾರಿ, ನಮ್ಮೂರಲ್ಲಿ ಸಂತೆ ಶುಕ್ರವಾರ ಸಂತೆ ದಿನ ಆಲ್ಮೋಸ್ಟ್ ನನಗೆ ಕಸ್ಟಮರ್ ಜಾಸ್ತಿ ಇರ್ತಾರೆ. ಅವತ್ತು ನಾನು ವೀಡಿಯೋ ಮಾಡಲಿಕ್ಕಾಗಲ್ಲ. ಯಾಕಂತಂದರೆ ಬಟ್ಟೆ ಇಸ್ಕೊಂಡೋಗಕ್ಕೆ ಕಂಪಲ್ಸರಿ ಶುಕ್ರವಾರ ಬರ್ತಲೇ ಇರ್ತಾರೆ. ಹಾಗಾಗಿ ಶುಕ್ರವಾರ ಮಾಡೋದು ಬೇಡ ಅಂದ್ಕೊಂಡೆ. ಶನಿವಾರ ಬಂದು ಸೆಕೆಂಡ್ ಸ್ಯಾಟರ್ಡೆ ಮಕ್ಳಿಗೂ ರಜೆ ಇತ್ತು. ಅವರು ಹೋಮ್ವರ್ಕು ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂದ್ಬಿಟ್ಟು ಫೋನು ಸುಮಾರು ಟೈಮ್ ಅವರು ಇಸ್ಕೊಂಡು ಯೂಸ್ ಮಾಡಿದ್ರಲ್ವ, ಫೋನ್ ಹೀಟಾಗುತ್ತೆ, ಆಮೇಲೆ ಫೋನ್ ಹಾಳಾದರೆ ನನಗೆ ಕಷ್ಟ ಅನ್ನೋ ಕಾರಣಕ್ಕೆ ನಾನು ಫೋನಲ್ಲಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಆದ್ರೂ ಇದೊಂದು ಬ್ಲೌಸ ಸಂಜೆವರೆಗೆ ಬಟ್ಟೆ ಹೊಲಿದು ಸಂಜೆ ನನಗೆ ಕಟಿಂಗ್ ಮಾಡ್ಕೊತೀನಿ ಚಿನ್ನಿ, ಸ್ವಲ್ಪ ವೀಡಿಯೋ ಮಾಡು ಅಂತ ಅಂದೆ. ಅವಳು ಬಂದು ಸರಿ ಆಯ್ತಮ್ಮ ಮಾಡ್ತೀನಿ ಅಂತ. ಆದರೆ ಅವಳಿಗೆ ಪ್ರಾಜೆಕ್ಟ್ ವರ್ಕೆಲ್ಲ ಜಾಸ್ತಿ ಕೊಟ್ಟಿರೋದ್ರಿಂದ ಮಧ್ಯೆ ಅಮ್ಮ ಇರಬೇಕಾ ಅಂತ ಹೇಳಬೇಕಿದ್ರೆ ಬೇಡ ಹೋಗು ಅಂತ ಹೇಳಿ ಸ್ವಲ್ಪನಷ್ಟೇ ವೀಡಿಯೋ ಮಾಡಿದ್ದೀನಿ. ನೋಡಿ, ನಾನೇನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಬಾಡಿಗೆ, ಅಂದರೆ ಬ್ಲೌಸ್ ಪೀಸಿಗೆ ಇಟ್ಕೊಂಡು ಟರ್ನ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊತಿದ್ದೀನಿ. 25 ಸೆಂಟಿಮೀಟ್ರ್ ಅಂದರೆ 50 ಸೆಂಟಿಮೀಟ್ರು ನನಗೆ ಎಷ್ಟು ಬೇಕಷ್ಟನ್ನು ಸ್ಲೀವಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಸ್ಲೀವ್ನ ನಾನು ಬಟ್ಟೆ ಹೊಲಿಬೇಕಿದ್ರೇ ಅಟ್ಯಾಚ್ ಮಾಡ್ಕೋತೀನಿ. ಈ ಕ್ರಾಸ್ ಪಟ್ಟಿನೂ ಅಷ್ಟೇ, ಹೊಲಿಬೇಕಿದ್ರೆ ಅಲ್ಲಿಗೆ ಜೈಂಟ್ ಹಾಕ್ಕೋಬೇಕು. ಕ್ರಾಸ್ ಪಟ್ಟಿನೂ ಚಿಕ್ಕನೇ ಬತ್ತು. ಇದು ಈ ಥರ ಶೇಪ್ ಬರುತ್ತೆ ನೋಡಿ. ಈ ಥರ ಎಲ್ಬೋ ಸ್ಲೀವ್ ಬೇಡ ಅಂತ ಹೇಳಿ 7 ಇಂಚು ಸ್ಲೀವ್ ಲೆಂತ್ ತೊಗೊಂಡಿದ್ದೀನಿ. ಇದು ಬ್ಯಾಕಲ್ಲಿ ನಾನು ಅಂದ್ಕೊಂಡೆ ಡೈಮಂಡ್ ಶೇಪಲ್ಲಿ ಸ್ಕ್ಯಾಲಪ್ ಶೇಪ್, ಡೈಮಂಡ್ ಶೇಪಿಗೆ ಸ್ಕ್ಯಾಲಪ್ ಡಿಸೈನ್ ಕೊಡೋಣ ಚೆನ್ನಾಗಿದೆ ಅಂತ. ನಾನು ಒಂದು ಬ್ಲೌಸ್ನ ಆ ಥರ ಸ್ಟಿಚ್ ಮಾಡಿದ್ದೆ, ಚೆನ್ನಾಗಿತ್ತು.
ಅದರಿಂದ ನಾನು ಆ ಥರ ಪ್ಲ್ಯಾನ್ ಮಾಡಿದೆ. ಸರಿ ಈ ಥರ ಮಾಡ್ಕೊಳ್ಳೋಣ, ಚೆನ್ನಾಗೈತೆ ಡಿಸೈನ್ ಅಂತ ಹೇಳಿ. ನನ್ನ ಮಗಳು ಅಮ್ಮ ಡೈಮಂಡ್ ಶೇಪ್ ಬೇಡ, ರೌಂಡ್ ಇರಲಿ ಅಂದ್ಲು. ಸರಿ ಹೆಂಗಿದ್ರು ಆಗ್ತಿದ್ನಲ್ವ, ನಿಮಗೂ ಈ ಥರ ಶೇಪಲ್ಲೂ ಅದು ಈ ಥರ ಲುಕ್ ಬರುತ್ತೆ ಅಂತ ಹೇಳಿ ಸ್ವಲ್ಪ ತೋರಿಸ್ದೆ. ಆಮೇಲೆ ಅವಳು ಬೇಡ ಅಂತ ಹೇಳಿದ್ಲು. ತೋರಿಸಿದ್ವಿ ಇನ್ನೇನತ್ತ ಅಂದ್ಬಿಟ್ಟು ಸುಮ್ಮನಾದೆ. ಇವಾಗ ನಾನು ತೊಗೊಂಡಿದ್ದು ರೌಂಡಲ್ಲಿ ಸ್ಕ್ಯಾಲಪ್ ಡಿಸೈನು. ನೀವು ಅದೇ ಥರ ಡೈಮಂಡಲ್ಲಿ ಸ್ಕ್ಯಾಲಪ್ ಡಿಸೈನ್ನ ಯೂಸ್ ಮಾಡ್ಬೋದು. ನಾನು ಕಸ್ಟಮರ್ಗೆ ರೌಂಡ್ಗಿನ್ನ ಸ್ಕ್ಯಾಲಪ್ ನಾನು ಜಾಸ್ತಿ ಮಾಡಿರೋದು ಡೈಮಂಡ್ ಶೇಪಲ್ಲಿ, ಓಕೆನಾ. ರೌಂಡನ್ನ ನಾವು ಈ ಥರನೇ ತೊಗೋಬೇಕಾಗುತ್ತೆ. ಆಮೇಲೆ ಸ್ಕ್ಯಾಲಪ್ಗೆ ನಾವು ಮಾರ್ಕರ್ನ ಯೂಸ್ ಮಾಡಿದಾಗ ದಪ್ಪ ಬರುತ್ತೆ, ಅದೇ ಪೆನ್ನ ಯೂಸ್ ಮಾಡಿದಾಗ ಸಣ್ಣ ಮಾರ್ಕ್ ಬರುತ್ತೆ. ನಾನಿಲ್ಲಿ ಚಿಕ್ಕ ಚಿಕ್ಕ ಸ್ಕ್ಯಾಲಪ್ ಇರಲಿ ಅಂತ ಹೇಳಿ ₹1 ಕಾಯಿನ್ ತೊಗೊಂಡಿದ್ದೀನಿ. ನೀವು ₹10 ಕಾಯಿನ್ ಮತ್ತು ಇಲ್ಲ ಅಂದರೆ ರೋಲ್ ಥರ ಮುಚ್ಚುಳಗಳು ಚಿಕ್ಕ ಚಿಕ್ಕದೇ ಆ ಥರ ಯಾವುದಾದ್ರೂ ರೌಂಡ್ ಶೇಪಲ್ಲಿರೋದನ್ನು ತಗೊಂಡು ಸ್ವಲ್ಪ ಸ್ಕ್ಯಾಲಪ್ ಶೇಪ್ಗಳನ್ನ ದೊಡ್ಡದಾಗಿ ನೀವು ಮಾಡ್ಕೋಬೋದು, ಓಕೆನಾ. ಈ ಥರ ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ 1 ಇಂಚಷ್ಟು 1.5 ಇಂಚಷ್ಟನ್ನ ನಾವು ರೌಂಡ್ ಶೇಪಲ್ಲಿ ಕಟಿಂಗ್ ಮಾಡ್ಕೊಳ್ಳೋಣ. ತುಂಬ ಈಸಿ ಇರುತ್ತೆ. ಓನೆಲ್ಲ ಯೂಸ್ ಮಾಡಿದ್ರು ಅಂದರೆ ಇದನ್ನು ಆಲ್ಮೋಸ್ಟ್ ನೀವು ಮಾಡಿರ್ತೀರ, ಬಟ್ ಇರಲಿ ನಾನು ಹೊಲ್ಕೋತಿದ್ನಲ್ವ ಹಾಗಾಗಿ ವಿಡಿಯೋ ಹಾಕಿದ್ದೀನಿ. ಇಷ್ಟ ಆದರೆ ಪೂರ್ತಿ ವಿಡಿಯೋ ನೋಡಿ, ಓಕೆನಾ. ಈ ರೀತಿ ಎಲ್ಲನೂ ಕ್ಲಿಯರಾಗಿ ನೀಟಾಗಿ ಕಟಿಂಗ್ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನಗೆ ಡಿಸೈನ್ ಇಷ್ಟ ಆಯಿತು. ನನ್ನ ಮಗಳು ಹೇಳಿದ್ದೆ ನನಗೆ ಇಷ್ಟ ಆಯಿತು ಅಂತ ಅನ್ನಿಸ್ತು. ಒಂದು ಸೆಕೆಂಡ್ ನಾನು ಲೈನಿಂಗ್ನ 1.5 ಮೀಟರ್ ತರಿಸಿದ್ದೆ, ಸ್ವಲ್ಪ ಜಾಸ್ತಿನೇ ಇರಲಿ ಅಂತ. ಅಂದರೆ ನಾನು ಸ್ಲೀವಿಗೂ ಕ್ಯಾನ್ವಾಸ್ ಎಲ್ಲ ಯೂಸ್ ಮಾಡಿ ಸ್ವಲ್ಪ ಗ್ರಿಪ್ಪಾಗಿ ಕೊಡೋಣ ಅಂತ ಅಂದ್ಕೊಂಡೆ, ಹಾಗಾಗಿ ತರಿಸ್ದೆ. ಇದನ್ನು ನಾನು ಐರನ್ ಮಾಡಿ ಎತ್ತಿಟ್ಕೊಂಡೆ. ಆ ಟೈಮಲ್ಲಿ ಫೋನ್ ಬಂತು ಅಂತ ಹೇಳಿ ಫೋನಲ್ಲಿ ಮಾತಾಡಿಕೊಂಡು 1 ಸೆಕೆಂಡ್ ಐರನ್ ಮಾಡೇ ಬಿಟ್ಟೆ. ಹಂಗೂ ನನ್ನ ಮಗಳು ಹೇಳ್ತಾ ಇಲ್ಲಮ್ಮ ಫೋನ್ ಮಾತಾಡ್ತಾ ಇದ್ದೀರಾ ವೀಡಿಯೋ ಮಾಡ್ತಿಲ್ಲ ಅಂತ. ಸರಿ ಬಿಡು ಗೊತ್ತಾಗುತ್ತೆ ಅಂತ ಅಂದ್ಕೊಂಡೆ. ಈಗ ನಾನು ಮೇಲ್ಗಡೆನೂ ಕೆಳಗಡೆನೂ ಒಂದೊಂದು ಸ್ಟಿಚ್ ಹಾಕಿ ನ್ಯಾಚ್ ಹೊಡ್ಕೊಂಡು ಪಲ್ಟಾಯಿಸ್ತಾ ಇದ್ದೀನಿ, ಓಕೆನಾ. ಕೆಳಗಡೆನೂ ಕಿನ್ನರಿ, ಟಾಪ್ ಸೈಡು ಕಿನ್ನರಿ ಹಾಕ್ತಿದ್ದೀನಿ. ಅದು ಯಾವುದು ಲೂಸ್ ಏನೂ ಬರಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಕಟಿಂಗು ಕರೆಕ್ಟಾಗಿ ಇರುತ್ತಲ್ವ, ಹಾಗಾಗಿ ಕರೆಕ್ಟಾಗಿ ಬರುತ್ತೆ. ಸುತ್ತ ಡಮ್ಮಿ ಸ್ಟಿಚ್ ಹಾಕಿ ವೇಸ್ಟ್ ಎಲ್ಲ ಕಟ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳೋಣ ಬ್ಯಾಕ್ನ. ಸೈಡಲ್ಲೆಲ್ಲ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡೋಣ. ಸ್ವಲ್ಪನೂ ಲೂಸ್ ಬರದೇ ಇರೋ ರೀತಿ ಕೈಯಲ್ಲಿ ಬಟ್ಟೆ ಟಾಪ್ ಸೈಡ್ ಬಟ್ಟೆನ ಎಳ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಮುಗೀತು. ಈಗ ನಾವು ಸೆಂಟರ್ಗೆ ಅದನ್ನು ಒಂದು ಮಾರ್ಕರ್ನ ತಗೊಂಡು ಮಾರ್ಕರ್ ಕಾಣೋ ರೀತಿ ಒಂದು ಲೈನ್ನ ಹಾಕ್ಕೊಳ್ಳೋಣ. ಕಾಣಿಸ್ತಿದೆ ನೋಡಿ. ಈಗ ನಾನು ರೆಡಿ ಮಾಡ್ಕೊಂಡಿದ್ನಲ್ವ ಸ್ಕ್ಯಾಲಪ್ ಡಿಸೈನ್ ಸೆಂಟರ್ಗೆ, ಅಲ್ಲಿಗೂ ಮಾರ್ಕರ್ ಹಾಕ್ಕೊಂಡು ಡಮ್ಮಿ ಸ್ಟಿಚ್ಚಲ್ಲಿ ಹಾಕ್ಕೊಳ್ಳೋಣ. ಇವಾಗ ಸ್ಕ್ಯಾಲಪ್ ಡಿಸೈನ್ ಏನಿದೆಯಲ್ವ ಅದನ್ನು ನೇಡ್ಲು ಇಳಿಸ್ಕೊಂಡು ನಿಧಾನಕ್ಕೆ ಆ ಕ್ಯಾನ್ವಾಸ್ ಪಕ್ಕನೇ ರೌಂಡ್ ಶೇಪಲ್ಲಿ ನಾವು ಯಾವ ಡಿಸೈನ್ ಆದರೂ ಅಷ್ಟೇ ಏನು ಕ್ಯಾನ್ವಾಸ್ ಇರುತ್ತಲ್ವ ಅದ್ರ ಪಕ್ಕನೇ ಬರಬೇಕು. ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು. ನಾನು ವೇರ್ ಮಾಡಿದಾಗಲೂ ಅಷ್ಟೇ ತುಂಬ ಚೆನ್ನಾಗೂ ಕಾಣಿಸ್ತಾ ಇತ್ತು. ಸ್ವಲ್ಪ ಸಣ್ಣ ಇದ್ದವ್ರಿಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನಾನು ಸ್ವಲ್ಪ ದಪ್ಪನೇ ಇದ್ದೀನಿ. ಟೈಲರ್ಸ್ ಎಲ್ಲ ಆಲ್ಮೋಸ್ಟು ಎನಿ ಟೈಮ್ ಕೂತಿರ್ತೀವಲ್ವ, ಹಂಗಾಗಿ ಸ್ವಲ್ಪ ವೆಯ್ಟ್ ಆಗಿರುತ್ತೆ ಅಂತ ಅನ್ಕೋತೀನಿ, ಜಾಸ್ತಿ ಆಗುತ್ತೆ. ಅದೇ ರೀತಿ ನನಗೂ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದೆ. ಈ ರೀತಿ ಸ್ಕ್ಯಾಲಪ್ ಡಿಸೈನ್ಗೆ ಕಟ್ ವರ್ಕಲ್ಲಿ ನೀಡ್ಲು ಒಂದೊಂದು ಸಿಂಗಲ್ ನೀಡ್ಲು ಸಹ ನಿಧಾನಕ್ಕೆ ಇಳಿಸ್ಕೊಬೇಕು. ಅದನ್ನು ಎಲ್ಲ ಕಟ್ ಮಾಡಿ ಎಲ್ಲನೂ ಕಟ್ ಮಾಡಿ
ತೆಗೆದ್ಬಿಡೋಣ. ಈಗ ಮತ್ತೆ ತೆಗೆದ್ಮೇಲೆ ಸ್ಕ್ಯಾಲಪ್ ಶೇಪ್ ಇದೆಯಲ್ಲ ಅಲ್ಲಿಗೆಲ್ಲ ತುಂಬ ನೀಟಾಗಿ ನ್ಯಾಚ್ ಹೊಡ್ಕೋಬೇಕು. ಈ ರೀತಿ ರೌಂಡಲ್ಲಿ ತೆಗೆದ್ಬಿಟ್ಟು ಅಲ್ಲಿ ಮಧ್ಯ ಅಲ್ಲಿ ಡಮ್ಮಿ ಸ್ಟಿಚ್ ಹಾಕಿದ್ನಲ್ಲ ಕಿತ್ತೆ ಅಷ್ಟೇ. ನಾನು ಇದನ್ನು ಐರನ್ ಮಾಡ್ಕೊಂಡಿದ್ನಲ್ವ ಅದು ಹಂಗೆ ತಿಕ್ಕಾಗಿ ಕೂತಿತ್ತು ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೆ. ಸೈಡ್ ಸುತ್ತ ಒಂದು ಡಮ್ಮಿ ಸ್ಟಿಚ್ನ ಹಾಕ್ಕೊಂಡ್ರೆ ಉಲ್ಟಾ ಮಾಡಿದಾಗ ಎಮ್ಮಿಂಗ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ತುಂಬ ಅಂದರೆ ಬಟ್ಟೆಗೆ ಏಟಾಗದೇ ಇರೋ ರೀತಿ ತುಂಬ ಅಂದರೆ ಎಡ್ಜಿವರೆಗೆ ಹೋಗಬೇಕು ಮತ್ತು ಸ್ಟಿಚ್ಚನ್ನು ದಾಟಬಾರ್ದು. ಆ ರೀತಿ ನ್ಯಾಚನ್ನ ಹೊಡ್ಕೋಬೇಕು. ಎಷ್ಟು ನೀಟಾಗಿ ನಿಧಾನಕ್ಕೆ ಹೊಡಿತೀವೋ ಅಷ್ಟು ಒಳ್ಳೆಯದು. ಅದರಲ್ಲೂ ಸ್ಕ್ಯಾಲಪ್ ಶೇಪ್ ಅಂದರೆ ಕಟ್ ವರ್ಕ್ ಇರೋವಂಥ ಡಿಸೈನ್ಗಳಿಗಂತೂ ತುಂಬ ಕೇರ್ಫುಲ್ಲಿನೇ ನ್ಯಾಚ್ ಹೊಡಿಬೇಕು. ಓಕೆನಾ? ಇದನ್ನು ತೆಗೆದು ಈ ರೀತಿ ಎಲ್ಲೆಲ್ಲಿ ಸ್ಕ್ಯಾಲಪ್ ಶೇಪ್ ಇದೆ ಅದನ್ನೆಲ್ಲ ಸರಿ ಮಾಡ್ಕೊತ ಹೋಗಬೇಕು. ಮತ್ತು ಟಾಪ್ ಸೈಡಿಂದ ಕಿನ್ನರಿನ ಹಾಕ್ಕೊಳ್ಳೋಣ. ಅಂದರೆ ₹1 ಕಾಯಿನ್ ಅಂದರೆ ತುಂಬ ಚಿಕ್ಕ ಇರುತ್ತೆ ಅದು ಸ್ಕ್ಯಾಲಪ್ ಶೇಪ್. ನೀವು ನೋಡ್ಬೋದು ಇಲ್ಲಿ. ಈಗ ಟಾಪ್ ಸೈಡಿಂದ ಒಂದು ಕಿನ್ನರಿನ ಹಾಕ್ಕೊಳ್ಳೋಣ. ಫೈನಲಿ ಈ ಶೇಪ್ ಈ ರೀತಿ ಬಂತು ನೋಡಿ. ಇದಕ್ಕೆ ಬೇಕಿದ್ರೆ ರೆಡಿ ಪೈಪಿಂಗ್ನ ಆ್ಯಡ್ ಮಾಡಿದ್ರೆ ತುಂಬ ಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನನಗದು ಸಿಲ್ವರ್ ಕಲರ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಹಾಗೆ ಇರಲಿ ಅಂತ ಹೇಳಿ ರೆಡಿ ಪೈಪಿಂಗ್ನ ಆ್ಯಡ್ ಮಾಡಲಿಲ್ಲ. ಇನ್ನು ಸ್ಲೀವಿಗೆ ಬಂದರೆ ಈ ರೀತಿ ಏನು ಮಧ್ಯ ಕಟ್ ವರ್ಕ್ ಇತ್ತಲ್ವ ಅದನ್ನು ಸೆಂಟರ್ಗೆ ಹಾಕಿ ಕರೆಕ್ಟಾಗಿ ಹಿಂಗೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ನ್ಯಾಚ್ ಹೊಡ್ಕೋಬೇಕು. ಆವಾಗ ಫಿನಿಶಿಂಗಾಗಿ ಕೂರುತ್ತೆ. ಇದು ಎಲ್ಬೋ ಸ್ಲೀವ್ಗಿನ್ನ ಸ್ವಲ್ಪ ಚಿಕ್ಕ, ಹಾಫ್ ಸ್ಲೀವ್ಗಿನ್ನ ಸ್ವಲ್ಪ ಉದ್ದ ಇತ್ತು. ನಾನು ವೇರ್ ಮಾಡಿರೋದನ್ನು ನಿಮಗೆ ಫೋಟೋ ಹಾಕಿದ್ದೀನಲ್ವಾ. ಈಗ ಟಾಪ್ ಸೈಡಿಂದ ನಾನು ಇದಕ್ಕೆ ಹೇಳ್ಬೇಕಂತ ಅಂದರೆ ಕ್ಯಾನ್ವಾಸ್ ಯೂಸ್ ಮಾಡಿ ಫುಲ್ ತಿಕ್ಕಾಗೆ ಮಾಡಬೇಕಂತ ಅಂದ್ಕೊಂಡೆ. ಆಮೇಲೆ ಅನಿಸ್ತು ಏನು ಅವಶ್ಯಕತೆ ಇಲ್ಲ ಅಂತ, ಹಾಗಾಗಷ್ಟೇ ಕ್ಯಾನ್ಸಲ್ ಮಾಡಿದೆ. ಸ್ವಲ್ಪ ಇನ್ಸೈಡು ಟಾಪ್ ಸೈಡು ಎಲ್ಲ ಮರ್ಚಿರುತ್ತಲ್ವ ಅದನ್ನು ಕ್ಲಿಯರಾಗಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ನೀಟಾಗಿ ಟಾಪ್ ಸೈಡಿಂದ ಕಿನ್ನರಿ ಹಾಕ್ಕೊಳ್ಳೋಣ. ಇವಾಗ ನಮಗೆ ಸ್ಲೀವ್ ಎಷ್ಟು ಬೇಕೋ ಅಷ್ಟೊಂದು ತೊಗೊಳ್ಳೋಣ. ನೀವು ನೋಡ್ತಿರ್ಬೋದು 7 ಇಂಚ್ ತೊಗೊಂಡಿದ್ದೀನಿ. ಅದಕ್ಕೆ 3 ಇಂಚ್ ಡೌನ್ ತೊಗೊಳ್ಳೋಣ. ನನಗೆ ಸ್ವಲ್ಪ ಲೈಟಾಗೆ ಬಫ್ ಬೇಕಿತ್ತು, ಹಾಗಾಗಿ ನಾನು ಒಂದು 2 ಇಂಚು ಮೇಲೆ ಬಫ್ನ ತೊಗೊಂಡಿದ್ದೀನಿ. 2 ಇಂಚು ಇಲ್ಲ, ನೀವು ನೋಡ್ತಿರ್ಬೋದು. ನ್ಯಾಚ್ ಹೊಡ್ಕೊಂಡು ಇದನ್ನು ನಾನು ಆಲ್ಮೋಸ್ಟ್ ಎಲ್ಲರಿಗೂ ಈ ಸ್ಲೀವ್ ಕಟಿಂಗ್ ಮಾಡಿ ಹಾಕಿದ್ದೀನಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ. ಫ್ರಂಟ್ ಶೇಪಿಗೆ ಬರೋದಕ್ಕೆ ಶೇಪ್ನ ಸಹ ಕೊಟ್ಟಿದ್ದೀನಿ. ಈ ರೀತಿ ಆ ಕಡೆ ಈ ಕಡೆ ಜರುಗದೇ ಇರೋ ರೀತಿ ಹಾಕ್ಕೊಳ್ಳೋಣ ಸ್ಟಿಚ್ನ. ಇವಾಗ ನಾನು ಫಿಲ್ಟ್ ಹಿಡಿಯೋದನ್ನು ಸಹ ಹೇಳ್ಕೊಡ್ತೀನಿ. ಆ ಕಡೆಯಿಂದ 3 ಫಿಲ್ಟು, ಈ ಕಡೆಯಿಂದ 3 ಫಿಲ್ಟ್ ಬರಬೇಕು. ಈ ರೀತಿ ಆದಮೇಲೆ ನೋಡಿ ಈ ನ್ಯಾಚ್ ಇದೆಯಲ್ಲ 1 2 3 ಆ ಥರ ಈ ಕಡೆಯಿಂದ ಮತ್ತೆ ಸೆಂಟರ್ಗೆ 1 2 3 ಈ ರೀತಿ ಹಾಕಬೇಕು. 1 2 3 ಈ ಕಡೆಯಿಂದ ಮತ್ತೆ ಫೋಲ್ಡಿಂಗ್ ಮಾಡಬೇಕು. ಆವಾಗ ಫುಲ್ ಫಿನಿಶಿಂಗಾಗಿ ಬರುತ್ತೆ ನೋಡಿ. ಈ ರೀತಿ ಸ್ಲೀವ್ ಬರುತ್ತೆ. ಈಗ ಸ್ಲೀವ್ ಬಿಡೋಣ. ಈಗ ಫ್ರಂಟಲ್ಲಿ ನೋಡಿ ಫ್ರಂಟು ನ್ಯಾಚ್ ಇಟ್ಕೊಂಡು ಇದು ಸ್ವೀಟ್ ಹಾರ್ಟ್ ಶೇಪಿಗೆ ನಾನು ಸ್ವಲ್ಪ ಬಟ್ಟೆ ಮೆಕ್ಕಿತ್ತಲ್ಲ ಅದರಲ್ಲಿ ಬಾರ್ಡರ್ ಕಟ್ಟಿದ್ದೀನಿ. ಅಂದರೆ ಸ್ವಲ್ಪ ಸಿಲ್ವರಾಗಿ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೀರೆ ಸ್ವಲ್ಪ ಕ್ರಾಸ್ ಬಂದಿತ್ತು, ಅದು ನನಗೆ ಆಗಿರೋದ್ರಿಂದ ನನಗೆ ಅಡ್ಜಸ್ಟ್ ಆಗುತ್ತಲ್ವ ಟೈಲರ್ ಅಂತ ಅಂದರೆ ಈ ರೀತಿ ತೊಗೊಳ್ಳೋಣ. ನಾನಲ್ಲಿ ಯಾವುದೇ ಫಿಲ್ಟ್ ಹಿಡ್ದಿಲ್ಲ, ನೀವು ನೋಡ್ಬೋದು. ಲಾಸ್ಟಿಗೆ ಈ ಥರ ಏನು ಎಕ್ಸ್ಟ್ರಾ ಇದಾಗ್ತೀವಲ್ಲ ಬಾರ್ಡರು ಅದನ್ನು ಹಾಕಿದ್ಮೇಲೆ ಫಿಲ್ಟ್ನ ಹಿಡಿಯೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬ್ಲೌಸು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.